ನಾವು ಇವಾಗ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಇಲ್ಲಿ ಎಲ್ಲರೂ ನನ್ನ ಕಸಿನ್ಸ್ ಇದ್ದಾರೆ. ನಮ್ಮ ಅಕ್ಕ, ನಮ್ಮ ಅತ್ತೆ, ನನ್ನ ಕಸಿನ್ಸ್ ಎಲ್ಲರೂ ಇನ್ನು ಸ್ವಲ್ಪ ಜನ ಬರಬೇಕು. ಒಂದು ರೌಂಡ್ ನೋಡಿ ಎಲ್ಲರೂ ಇದ್ದಾರೆ ಇಲ್ಲಿ. ಆ್ಯಂಡ್ ಇದು ಬಂದು ಆದರ್ಶ್, ನನ್ನ ಫೇವ್ರೆಟ್ ಕಸಿನು. ಆದರ್ಶ್ ಸೇ ಹಾಯ್. ಅವ್ರಿಗೆ ಸ್ವಲ್ಪ ನಾಚಿಕೆ. ಇದು ಆದರ್ಶ್ ಅವ್ರ ವೈಫು. ಅವ್ರ ಮಮ್ಮಿ ನೋಡ್ಲಕ್ಕೆ ಹೋಗ್ತಾ ಇದ್ದಾಳೆ. ಹಾಯ್ 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 ಹೇಳೋದು. ಇಲ್ಲಿ ತೋರಿಸು ಮಗು. This is our little superstar Anavi. Say hi. Oh, all uncles are here. Hey, hi Chikappa. All mamas. ನಾವೆಲ್ಲ ಸ್ವಲ್ಪ ಅಡುಗೆ ಮಾಡ್ಕೊಂಡು ಬಂದಿದ್ದೀವಿ. ನಾನು ಚಪಾತಿ ಮಾಡ್ಕೊಂಡು ಬಂದಿದ್ದೀನಿ, ಒಂದು 50 ಚಪಾತಿ. ನಮ್ಮ ಚಿಕ್ಕಮ್ಮ ದ ಗ್ರೇಟ್ ಪ್ಲೇಟ್ ತಂದಿದ್ದಾರೆ ತುಂಬಾ ಕಷ್ಟಪಟ್ಟು. ನಮ್ಮತ್ತೆ ಟೊಮೆಟೊ ಬಾತು, ನಮ್ಮ ಅತ್ತೆ ಟೊಮೆಟೊ ಮೊಸರನ್ನ, ನಮ್ಮ ಆಂಟಿ ಟೊಮೆಟೊ ಬಾತು, ಇವ್ರೇನೋ ಚಿತ್ರಾನ್ನ ತಂದಿದ್ದಾರೆ. ಸಾರಿ, ನಾವೆಲ್ಲ ಕಷ್ಟಪಟ್ಟು ಅಡುಗೆ ಮಾಡ್ಕೊಂಡು ಬಂದಿದ್ದೀವಿ. ನನ್ನ ದೊಡ್ಡ ಕಾಂಟ್ರಿಬ್ಯೂಷನ್ ಬಂದು ನನ್ನ ವರ್ಲ್ಡ್ ಫೇಮಸ್ ಚಪಾತಿ. ಇಲ್ಲಿ ಟೊಮೆಟೊ ಬಾತ್, ಸೊ ಇದು ನಾವು ತಗೊಂಡ್ ಬಂದಿರೋ ಮೆನು. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಇದೆಲ್ಲ ನಮ್ಮ ನಾವೆಲ್ಲ 30 ಜನ ಇರೋದ್ರಿಂದ 6 stars for us. ನಾವೆಲ್ಲ ಈಗ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಿ ಕಾರ್ಸಲ್ಲಿ ಕೂತಿದ್ದೀವಿ. ಸೊ ದಿಸ್ ಇಸ್ ಅರ್ಚನಾ, ಮೀ, ಅವರ್ ಬೇಬೀಸ್. ಸೇ ಹಾಯ್. ಹಲೋ. ಅಲ್ಲಿ ನೋಡಿ 3 ಜನ ಎಷ್ಟು ಚೆನ್ನಾಗಿ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. 3 ಮಸ್ಕಿಟರ್ಸ್. ಅನರ್ಘ್ಯ, ಶುಭು. ಐಹೊಳೆಗೆ ಬಂದಿದ್ದೀವಿ ಈಗ. ಇಲ್ಲಿ ಇದರ ಇತಿಹಾಸ ಇದೆ, ಡೀಟೇಲ್ಸ್. ಬಿಸಿಲು ಮಾತ್ರ ಸಕ್ಕತ್ತಾಗಿ ಹೊಡಿತದೆ. ಇಲ್ಲಿ ನನ್ನ ಫೇವ್ರೆಟ್ ಕಸಿನು. ಒಂದ್ ಕಡೆ ಅದನ್ನ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡ್ದಂಗೆ ಆಗ್ಬಿಡ್ತು. ಆದರ್ಶು, ನಾನು ಆಗ್ಲೇನೆ ಹೇಳಿದ್ದೀನಲ್ಲ. ಅಲ್ಲ, ನಿಮ್ಮ ಬ್ಲಾಗರ್ಸ್ಗೆ ಗೊತ್ತಾಗ್ಬರುತ್ತೆ. 3-4 ಸತಿ ಹೇಳ್ತವ್ರೆ ಅಂದ್ರೆ ಏನೋ ಇದೆ. ಬಿಸಿಲು ತುಂಬ ಇದೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಇಂಥ ಜಾಗಕ್ಕೆ ಬಂದಾಗ ವಿ ಹ್ಯಾವ್ ಟು ಗೋ ಥ್ರೂ ಆಲ್ ದಿಸ್. ದೇವಾಲಯ ಯಾವ ತರ ಮಾಡ್ಲಿಕ್ಕೆ ಒಂದು ಪ್ರಯೋಗಶಾಲೆ ಅದು. ಎಲ್ಲ ಒಂದು ಕೋಟೆ ಆಗಿರ್ಬೋದು, ಗುಹೆಗಳಾಗಿರ್ಬೋದು, ಕಂಬಗಳಾಗಿರ್ಬೋದು, ಜಲಂಧ್ರ ಆಗಿರ್ಬೋದು.
ಮಾಡಕ್ಕೆ ಬಂದಿದ್ದೀವಿ ನಾನು ನೋಡಿ ಇವರೆಲ್ಲ ನಮ್ಮ ಜೊತೆ ಟ್ರಾವೆಲ್ ಮಾಡ್ತಿರೋರು. ಹಾಯ್ ಮಾಡಿ. ನನ್ನ ಫೇವ್ರೆಟ್ ಕಸಿನ್ ಅಂತೆ ನೋಡಿ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು 5 ಸತಿ ಆಯ್ತು. ಇವ್ರು ನಮ್ಮ ಫೇವ್ರೆಟ್ ಕಸಿನ್ ಅವ್ರ ವೈಫು. ಹೇಳಿ ಮಹಾಕೂಟಕ್ಕೆ ಹೋಗ್ತಾ ಇದ್ದೀವಿ. ಇವರೆಲ್ಲ ನಮ್ಮ ಜೊತೆ ಬಂದಿರೋರು. ಹಾಯ್ ಹಲೋ. ಇವಾಗ ಒಳ್ಳೆ ಊಟ ಮುಗಿಸ್ಕೊಂಡು ಮಹಾಕೂಟಕ್ಕೆ ಬಂದಿದ್ದೀವಿ. ಆ ಕಡೆ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ. ಓ, ಇಲ್ಲಿ ನನ್ನ ಫೇವ್ರೆಟ್ ಕಸನೇ ಇದ್ದಾನೆ ಎಂಟ್ರೆನ್ಸಲ್ಲಿ. ಫೇವ್ರೆಟ್ ಕಸನ್ ಟೆಂಪಲ್ಗೆ ಬಂದಿದ್ದೀವಿ. ಸೊ ದೇವರಿಗೆ ಸೀರೆ ಪೂಜೆ ಸಾಮಾನೆಲ್ಲ ತೊಗೊಂಡಿದ್ದೀವಿ. ಹೋಗ್ತಾ ಇದ್ದೀವಿ ಆಗ ಬನಶಂಕರಿ ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀವಿ. ಎಲ್ಲ ಆದಮೇಲೆ ನಾವಿಲ್ಲಿ ಸ್ಯಾರಿ ಶಾಪಿಂಗ್ ಮಾಡಿದ್ವಿ. ನಾನೊಂದು 4 ಸೀರೆ ತೊಗೊಂಡೆ. ನಾವೆಲ್ಲ ಸ್ಯಾರೀಸ್ ತೊಗೊಂಡ್ವಿ. ಬ್ಯೂಟಿಫುಲ್ ಸ್ಯಾರೀಸ್, ಇಡಕಲ್ ಕಾಟನ್ ಸ್ಯಾರೀಸ್. ಸೊ ಯಾವ ಜಾಗಕ್ಕೆ ಬರ್ತೀವೋ ಆ ಜಾಗದಲ್ಲಿ ಇರೋ ಇಂಪಾರ್ಟೆಂಟ್ ಆ್ಯಂಡ್ ಫೇಮಸ್ ಥಿಂಗ್ಸ್ನ ಯಾವಾಗಲೂ ನಾನು ತೊಗೋತೀನಿ. ಸೊ ಇವತ್ತು 4 ಸೀರೆ ತೊಗೊಂಡೆ. ತುಂಬ ಚೆನ್ನಾಗಿದೆ. ಇದು ನಮ್ಮ ಅಂಗಡಿ ಓನರು ಇವರು. ನಮಸ್ಕಾರ, ನನ್ನ ಆಶೀರ್ವಾದ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಫಾರ್. ನನ್ನ ಫೇವ್ರೆಟ್ ಕಸಿನ್ ಬಡಿಸ್ತಾ ಇದ್ದಾನೆ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ ಅಂತ. ಕಾಡಲ್ಲಿ ಬಿಟ್ಟರೆ ನಮ್ಮ ಅಭಿ ಮರಗಳ ಜೊತೆ ಆರಾಮಾಗಿ ಇದ್ಬಿಡ್ತಾನೆ. ಜೈ ಶ್ರೀರಾಮ್. ಸೊ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಇನ್ನೊಂದು ದರ್ಶನ ಮಾಡಿಬಿಡೋಣ, ಬಾದಾಮಿ ಬನಶಂಕರಿ ಅಮ್ಮ ಟೆಂಪಲ್ನ ಅಂದ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ. ಆಟೋ ಬಂದಿದೆ. ಸೊ ನಮ್ಮವರೆಲ್ಲ ಸ್ವಲ್ಪ ರೆಡಿಯಾಗಿ ಲೈಕ್ ಆಲ್ವೇಸ್ ಲೇಟು ನಮ್ಮ ಫ್ಯಾಮಿಲಿಯಲ್ಲಿ. ಈ ಅರ್ಚನಾ, ರೂಪಾ ಕಸನ್ಸ್ ಎಲ್ಲ ಇದ್ದಾರೆ. ಆ್ಯಂಡ್ ಮೈ ಮದರ್ ಆಲ್ವೇಸ್ ಶಿ ಇಸ್ ವೆರಿ ಲೇಟ್ ಕಮ್ಮಿಂಗ್. ಆ್ಯಂಡ್ ಇವಾಗ ಕೌಸಲಕಾನು ಸೇರಿಕೊಂಡಿದ್ದಾರೆ ಆ ಗ್ಯಾಂಗ್ಗೆ, ಲೇಟಾಗಿ ಬರೋ ಗ್ಯಾಂಗ್ಗೆ. ಅವ್ರು ಇನ್ನೂ ಬಂದಿಲ್ಲ. ಆಟೋ ನೋಡಿ ನಾನು ಹಿಂದೆ ಬಂದಿದೆ, ಕಾಯ್ತಾ ಇದ್ದೀವಿ, ಇನ್ನೂ ಬಂದಿಲ್ಲ. ನೋಡ್ಬೇಕು ಎಷ್ಟೊತ್ತಿಗೆ ಬರ್ತಾರೋ, ಎಷ್ಟೊತ್ತಿಗೆ ಹೋಗ್ತೀವಿ ಆಟೋನಲ್ಲಿ. ಫೈನಲಿ ಎಲ್ಲರೂ ಬಂದಿದ್ದಾರೆ ಆಟೋನಲ್ಲಿ. ಫುಲ್ ಜಾಮ್ ಪ್ಯಾಕಾಗಿ ಕೂತಿದ್ದೀವಿ. ನೋಡೆ ಇವರೆಲ್ಲನೇ ಲೇಟಾಗಿ ಬಂದಿದ್ದು, ನಾವು ಕಾಯ್ತಾ ಇದ್ದಿದ್ದು. ನೋಡಿ ಇವರೆಲ್ಲ ಲೇಟ್ ಪೀಪಲ್. ಆಲ್ ದೀಸ್ ಆರ್ ಲೇಟ್ ಕಮರ್ಸ್ ಆ್ಯಂಡ್ ಎಸ್ಪೆಷಲಿ ಅರ್ಚನಾ ಆ್ಯಂಡ್ ಕೌಸಲ್ಯ ಆ್ಯಂಡ್ ನಮ್ಮಮ್ಮ ಯಾವಾಗಲೂ ಲೇಟ್, ಎಲ್ಲಿ ಹೋದ್ರೂ ಲೇಟ್. ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ನಾನು ರಾತ್ರಿನೇ ಅಂದರೆ ನೆನ್ನೆ ಸಾಯಂಕಾಲ ಪೂಜೆಗೆಲ್ಲ ಕೊಟ್ಬಿಟ್ಟಿದ್ದೆ ಸೀರೆ ಮಟ್ಲಕ್ಕೆಲ್ಲ. ಸೊ ಇವಾಗ ಬರೀ ಹೂವು ತೊಗೊಂಡು ಹೋಗ್ತೀನಿ. ಹಿಂದೆ ಇರೋರೆಲ್ಲ ನಮ್ಮ ಗ್ಯಾಂಗ್ ಅವರು. ನೋಡಿ
ಅಮಾವಾಸ್ಯೆ ಆಗಿರೋದ್ರಿಂದ ದೀಪ ಹಚ್ತಾ ಇದ್ದಾರೆ. ಲಾಸ್ಟ್ ಡೇ ಆಫ್ ಕಾರ್ತಿಕ್ ಮಾಸ ಆಲ್ಸೋ. ದೀಪ ಹಚ್ಚಿ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಚಿಕ್ಕಮ್ಮ ಗ್ಯಾಂಗು ಭಜನೆ ಮಾಡ್ತಾ ಇದ್ದಾರೆ. ಸೋ ನೈಸ್. ಎಲ್ಲ ಕಡೆ ಅವರು ಒಂದು 10 ನಿಮಿಷ 15 ನಿಮಿಷ ಭಜನೆ ಮಾಡಿದ್ದಾರೆ. ದೇವಸ್ಥಾನದ ಮುಂದೆ ಒಳ್ಳೆ ಕಲ್ಯಾಣ ಎಷ್ಟು ದೊಡ್ಡದು, ಸಿಕ್ಕಾಪಟ್ಟೆ ದೊಡ್ಡ. ದರ್ಶನ ಮುಗಿಸ್ಕೊಂಡು ಇವಾಗೆಲ್ಲ ರೂಮ್ಗೆ ಹೋಗ್ತಾ ಇದ್ದೀವಿ. ರೂಮ್ಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಚೆಕ್ಔಟ್ ಮಾಡಬೇಕು. ವಿಲ್ ಬಿ ಗೋಯಿಂಗ್ ಟು ಬಾದಾಮಿ ಕೇವ್ಸ್. ಇದಾದ್ಮೇಲೆ ಬಾದಾಮಿ ಕೇವ್ಸ್ ಕ್ರೇಜಿ ಆಗಿದೆ. ಇಲ್ಲಿ ಟಿಕೆಟ್ ತೊಗೋಬೇಕಾಗುತ್ತೆ, 25 rupees ಒಬ್ಬರಿಗೆ. ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ವಾವ್. ನಮ್ಮ ಕೂಸರು ಇದ್ದಾರೆ. ಮೈ ಫೇವ್ರೆಟ್ ಕಸನ್ ಅಭಿ. ನಮ್ ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಗೋವಿಂದಪ್ಪ, ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿರೋ ಎಣ ಹೊರಕ್ ಹೋಯ್ತೀವಿ ಅಂತ ತಿಳ್ಕೊ, ಅದಕ್ ಸಹಿತ ನಾವೇನಾರು ಒತ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕೆ ಹಂಗೆ ಪುರ್ರ ನಂಗೆ ಆರುಂಟೋಯ್ತದೆ ಕಡೆ. ಇವಾಗ ನಾವು ಭೂತನಾಥ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಜಾಗ ಮಾತ್ರ ಔಟ್ ಸ್ಟ್ಯಾಂಡಿಂಗ್. ವಿಡಿಯೋನಲ್ಲಿ ಮಾತ್ರ ಯಾವ ಥರ ಜಸ್ಟಿಸು ಮಾಡೋಕ್ಕಾಗಲ್ಲ, ಬಟ್ ಏನೋ ವಿಡಿಯೋ ತೆಗಿಬೋದು ಅಷ್ಟೇ. ಬಂದು ನೋಡ್ಬೇಕು, ಕಣ್ಣಿಗೆ ಹಬ್ಬ. ಆ ನೀರು, ಆ ಪರಿಸರ, ಆ ದೇವಸ್ಥಾನ, ಐ ಮೀನ್ ಜಸ್ಟ್ ಅಮೇಝಿಂಗ್ ಅಷ್ಟೇ ಹೇಳೋಕ್ಕಾಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ಬ್ಯೂಟಿಫುಲ್, ಜಸ್ಟ್ ಬ್ಯೂಟಿಫುಲ್. ಊಟಕ್ಕೆ ಬಂದಿದ್ದೀವಿ ಇವಾಗ. ದೇವಸ್ಥಾನ ಮುಗಿಸ್ಕೊಂಡು ಸೇಮ್ ಪ್ಲೇಸ್. ಇವಾಗ ಎಲ್ಲಮ್ಮ ದೇವಸ್ಥಾನಕ್ಕೆ ಬಂದ್ವಿ, ಸೌದತ್ತಿ. ಆಯಿತು. ರೇಣುಕಾ ಎಲ್ಲಮ್ಮ ದೇವಿದು ಫುಲ್ ರಶ್ ಇದೆ. ಇಲ್ಲಿ ಬಳೆ ಹಾಕಿಸ್ಕೊಳ್ತಾರೆ, ನಾವು ಹಾಕಿಸ್ಕೊತಾ ಇದ್ದೀವಿ. ಬಳೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು, ದರ್ಶನ ಮುಗಿಸ್ಕೊಂಡು, ಒಳ್ಳೆ ಟೀ ಕುಡಿದು ಹೋಗ್ತಾ ಇದ್ದೀವಿ ಟುವರ್ಡ್ಸ್ ಅವರ್ ಕಾರ್. ಬ್ಯಾಂಗಲ್ ಶಾಪಿಂಗ್ ಫುಲ್ ಜೋಶಲ್ಲಿ ನಡೀತಾ ಇದೆ. ನಾವೆಲ್ಲ ಬ್ಯಾಂಗಲ್ಸ್ ಹಾಕಿಸ್ಕೊಂಡಿದ್ದಾಯಿತು. ಬ್ಯಾಂಗಲ್ ಒಂದಷ್ಟು ತೊಗೊಂಡು ಆಯಿತು. ಗ್ರೂಪ್ ಫೋಟೋ ತೊಗೊಂಡು ಹೊರಡೋಣ ಅಂತ ಇದ್ದೀವಿ. 11:30 ನಮ್ಮ ಟ್ರೈನ್, ಧಾರವಾಡ ಟು ಬ್ಯಾಂಗ್ಳೂರ್. ನಮ್ಮ ಅಭಿ ಇವಾಗ ನನ್ನ ಫೇವ್ರೆಟ್ ಕಸನು ಲೆಕ್ಕ ಮಾಡ್ತಾವನೆ. ನಮ್ಮ ಆಂಟಿ ಮಾವ ಎಲ್ಲರಿಗೂ ಬಳೆ ಹಾಕ್ಸ್ಬಿಟ್ಟು ಲೆಕ್ಕ ಮಾಡಿ ಚಿಕ್ಕ ಮಾಡಿ ಕೊಡ್ತಾರೆ. ನಮ್ಮಮ್ಮ ಇಲ್ಲಿ ವಾಚ್ ಅಂತವ್ರೆ. ಹಿಂಗೆ ಬೀಳ್ತಾರೆ ಯೂಟ್ಯೂಬಲ್ಲಿ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾವು ಧಾರವಾಡ ಕಡೆ ಹೋಗ್ತಾ ಇದ್ದೀವಿ ಕಾರಲ್ಲಿ. ಐ ಮೀನ್ ಇವಾಗ ಹೋಗಬೇಕು. ವಿ ಆರ್ ಗೋಯಿಂಗ್ ಟು ದ ಕಾರ್ ನಾವು. ಧಾರವಾಡಲ್ಲಿ ಒಳ್ಳೆ ಪೇಡ ತೊಗೋತಾ ಇದ್ದೀವಿ. ಇಲ್ಲ ನಾವೆಲ್ಲ ಸ್ವಲ್ಪ ಪೇಡ ಎಲ್ಲ ತೊಗೊಂಡಾಯ್ತು ಮನೆಗೆ. ಮಮ್ಮಿ, ಅಂಕಲ್ಲು ಎಲ್ಲರೂ ಸ್ವಲ್ಪ ಪೇಡ ತೊಗೊಂಡಿದ್ದಾರೆ. ಫೇಮಸ್ ಪ್ಲೇಸಸ್ಗೆ ಬಂದಾಗ ಆ ಊರಲ್ಲಿರೋ ಫೇಮಸ್ ಏನೇನಿದೆ ತೊಗೋಬೇಕು. ನಾನು ಯಾವಾಗಲೂ ತೊಗೋತೀನಿ. ಧಾರವಾಡ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಇವಾಗೆಲ್ಲರೂ ಒಂದು ಗ್ರೂಪ್ ಫೋಟೋ ತೊಗೊಂಡು ವಿ ವಿಲ್ ಬೋರ್ಡ್ ದ ಟ್ರೈನ್. ನಮ್ಮ ಟೀಮವರೆಲ್ಲ ಇಲ್ಲಿ ಕೂತಿದ್ದಾರೆ ಗ್ರೂಪ್ ಫೋಟೋಗೆ ರೆಡಿಯಾಗಿ. ವೇಟಿಂಗ್ ರೂಮಲ್ಲಿ ಬಂದು ಔಸೆ ಆಡಕ್ಕೆ ಕೂತಿದ್ವಿ. ನಮ್ಮ ಕ್ರೌಡ್ ನೋಡಿ ಫುಲ್ಲು. ಒಳ್ಳೆ ಜೋಳದ ರೊಟ್ಟಿ ಊಟ ಅರೇಂಜ್ ಮಾಡಿದ್ರು ನಮಗೆ. ಊಟ ಎಲ್ಲ ಮಾಡಾಯಿತು. ಊರಲ್ಲಿ ಎಲ್ಲರೂ ವೇಟಿಂಗ್ ರೂಮಲ್ಲಿದ್ದೀವಿ. ನಾವು ಆ ಕಡೆ ಪ್ಲ್ಯಾಟ್ಫಾರ್ಮ್ಗೆ ಹೋಗಬೇಕು. ಸೊ ಧಾರವಾಡ ರೈಲ್ವೆ ಸ್ಟೇಷನ್ ಚೆನ್ನಾಗೇ ಇದೆ. ಇಟ್ಸ್ ನಾಟ್ ಸೋ ಮೆಸ್ಸಿ ಆ್ಯಂಡ್ ಕ್ರೌಡೆಡ್. ಇಟ್ಸ್ ಕ್ವೈಟ್ ನೀಟ್. ಈಗ ನಮ್ಮ ಟ್ರೈನ್ 11 o'clock ಇದೆ. ಸೊ ವಿ ಆರ್ ಜಸ್ಟ್ crossing the platform with all our luggage.
ಇವಾಗ ನಮ್ಮ ಟ್ರೈನ್ ಬರುತ್ತೆ, ಇಲ್ಲಿ ನಿಲ್ಸೋದು ಬರೀ 3 ನಿಮಿಷ, ಜಸ್ಟ್ 3 ಮಿನಿಟ್ಸ್. ನಾವು ಇಷ್ಟು ಜನ ಹತ್ಕೋಬೇಕು. ನಮ್ಮ ಲಗೇಜು, ಇಷ್ಟು ಜನ, ಫುಲ್ ಟೆನ್ಷನ್ ಆಗಿದೆ. ಅಭಿ ಇಸ್ ಮ್ಯಾನೇಜಿಂಗ್ ಎವ್ರಿಥಿಂಗ್. ಸೊ ಗುಡ್ ಲಕ್ ಟು ಅಸ್. ಯಶವಂತಪುರಲ್ಲಿ ಇಳಿದ್ಬಿಟ್ಟು ಎಲ್ಲರೂ ವಿ ಆರ್ ಆಲ್ ಡಿಸ್ಪ್ಯಾಚಿಂಗ್ ಟು ದ ಹೋಮ್ಸ್, ಟು ಅವರ್ ಹೋಮ್ಸ್. ಫೈನಲಿ ರೀಚ್ಡ್ ಅವರ್ ಸ್ಟಾಪ್. ಸೊ ಇಷ್ಟರಲ್ಲಿ ನಾನು ಸೂಪರ್ ಫನ್ ಫ್ಯಾಮಿಲಿ ಟ್ರಿಪ್ ಡಿವೋಷನಲ್ ಟೆಂಪಲ್ ರನ್ ಮುಗೀತು. ಸೊ ನಿಮ್ಮನ್ನು ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ಬ್ಯಾಕ್ ಹೋಮ್, ಸ್ವೀಟ್ ಹೋಮ್. ನಮ್ಮ ಲಗೇಜ್ ಎಲ್ಲ ಡಬಲ್ ಆಗಿ ಬಂದ್ಬಿಟ್ಟಿದೆ.